ಬೆಳಿಗ್ಗೆ ನೀವು ಚೋಲೆ ಮಾಡಬೇಕಂದ್ರೆ ಓವರ್ ನೈಟು ಅಂದರೆ ನೈಟೇ ನೀವು ಚೋಲೆನ ಬೌಲಲ್ಲಿ ಈ ಥರ ನೆನೆಸಿಟ್ಕೊಬೇಕು. ಮಿನಿಮಮ್ 8 ಅವರ್ ನೆನಿಬೇಕದು. ಇದು ಪ್ರೋಟೀನ್ ತುಂಬ ಇದೆ ಇದರಲ್ಲಿ. ತುಂಬ ನಿಮಗೆ ಹೆಲ್ತಿ ಫುಡ್ಡು. ಹಾಯ್ ಫ್ರೆಂಡ್ಸ್, ನಿಮ್ಮ ಅಡ್ವೈಸ್ ಗುರು ಚಾನಲಲ್ಲಿ ಸ್ವಾಗತ. ಇವತ್ತು ನಾವು ನಾರ್ತ್ ಇಂಡಿಯನ್ ಸ್ಟೈಲು ಚನಾ ಮಸಾಲ ಅಂದರೆ ಚೋಲೆ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ರೈಸ್ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಮೊದಲಿಗೆ ಆನಿಯನ್ 1 ಪೀಸು, ಗ್ರೀನ್ ಚಿಲ್ಲಿ 2 ಪೀಸು, ಚಕ್ಕೆ ಚಿಕ್ಕದು 1 ಪೀಸು, ಹಾಗೆ ಲವಂಗ 2 ಪೀಸು, ಒಂದು ಸಿಂಗಲ್ ಏಲಕ್ಕಿ. ಈಗ ಕುಕ್ಕರ್ನಲ್ಲಿ ಚೋಲೆ 1 ವಿಸಿಲ್ಗೆ ಬೇಯಿಸ್ಕೊಬೇಕು. 1 ವಿಸಿಲ್ ತೊಗೊಂಡ್ರೆ ಸಾಕು. ಸೊ ಇವಾಗ ಆನಿಯನ್ನು ಮತ್ತು ಅದನ್ನು ಗ್ರೈಂಡ್ ಮಾಡಿ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆಯಿತು ನೋಡಿ, ಹೀಗೆ ಪೇಸ್ಟ್ ಮಾಡ್ಕೊಬೇಕು. ತುಂಬ ನೈಸ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. 1-2 ದೊಡ್ಡ ಟೊಮೆಟೊ ಪೀಸ್ ತಗೊಳ್ಳಿ, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೈಸಾಗಿ. ಯಾಕೆಂದರೆ ಅದೇ ನಮಗೆ ಗ್ರೇವಿ ಆಗೋದು. ಸೊ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟೊಮೆಟೊ ಪ್ಯೂರಿ ಇದು ರೆಡಿ ಆಯಿತು. ಸೊ ಇದು ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. 2 ಪೇಸ್ಟ್ ರೆಡಿ ಇದೆ. ಸರಿ, ನಮ್ಮದು ಚೋಲೆ 1 ವಿಸಿಲ್ ಬಂದಿದೆ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಒಂದು ಸ್ವಲ್ಪ ಸಪ್ರೇಟ್ ಜಾರಲ್ಲಿ ಒಂದು 20% ಚೋಲೆನ ನೈಸ್ ಪೇಸ್ಟ್ ಮಾಡ್ಕೊಬೇಕು. ಯಾಕಂದರೆ ಗ್ರೇವಿ ತಿಕ್ಕಾಗಿರಲಿ ಅಂತ ಇದು ಟ್ರಿಕ್ಸ್ ಅಷ್ಟೇ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಚೋಲೆ ಸ್ಟಾರ್ಟ್ ಮಾಡೋಣ. ಆಯಿಲು 2 ಟೇಬಲ್ ಸ್ಪೂನ್ ಮತ್ತು ಏಲಕ್ಕಿ 2, ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಚಕ್ಕೆ ಮತ್ತು ಲವಂಗ ಲೈಟಾಗಿ ಗೋಲ್ಡನ್ ಬ್ರೌನ್ ಮಾಡಿಕೊಂಡು ಆನಿಯನ್ ಪೇಸ್ಟು ಹಾಕ್ಕೊಡೋಣ. ನಾವು ನೈಸ್ ಪೇಸ್ಟ್ ಮಾಡಿಟ್ಟಿದ್ವಲ್ಲ, ಫಸ್ಟು ಆನಿಯನ್ ಪೇಸ್ಟ್ ಹಾಕಬೇಕು. ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಚೆನ್ನಾಗಿ ಸ್ಟರ್ ಮಾಡ್ಕೊಳ್ಬೇಕು. ಒಂದು ಪಲಾವ್ ಎಲೆ ಹಾಕೋಣ ಫ್ಲೇವರ್ಗೆ. ಚೆನ್ನಾಗಿ ಇದು ನೋಡಿ ಗೋಲ್ಡನ್ ಕಲರ್ ಚೇಂಜ್ ಆಗ್ತಾಯಿದೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೀ ಸ್ಪೂನ್ ಹಾಕ್ಕೊಳ್ಳೋಣ.